ಸೊ ವಾಟ್ಸಪ್ ನ ಹೊಸ ಅಪ್ಡೇಟ್ಸ್, ನೀವು ಯಾವ್ದಾದ್ರು ಗ್ರೂಪ್ ನಲ್ಲಿ ಇದ್ದೀರಾ ಅಂದ್ರೆ ಆ ಒಂದು ಗ್ರೂಪ್ ನಿಂದ ನೀವು ಎಕ್ಸಿಟ್ ಆಗ್ಬಹುದು. ಅದಕ್ಕೇನಂತೆ, ಆದ್ರೆ ನೀವು ಎಕ್ಸಿಟ್ ಆಗಿರೋದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಸೊ ಆತರ ನೀವು ಪ್ರೈವೇಟ್ ಆಗಿ ಎಕ್ಸಿಟ್ ಆಗ್ಬಹುದು. ಸೊ ಆ ತರ ಒಂದು ಪ್ರೈವೇಟ್ ಎಕ್ಸಿಟ್ ಬಟನ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ತರ ನೀವು ಎಕ್ಸಿಟ್ ಆದ್ರೆ ನೀವು ಆ ಒಂದು ಗ್ರೂಪ್ ನಲ್ಲಿ ಎಕ್ಸಿಟ್ ಆಗಿದ್ದೀರಾ ಅಂತ ಯಾರಿಗೂ ನೋಟಿಫಿಕೇಶನ್ ಹೋಗೋದಿಲ್ಲ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ನೋಡೋದ್ರೆ, ವ್ಯೂ ಒನ್ಸ್ ಆಪ್ಷನ್ ಎಲ್ರಿಗೂ ಗೊತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದ್ರಲ್ಲಿ ಫೋಟೋಸ್ ಕಳಿಸಿದ್ರೆ ಒಂದು ವ್ಯಕ್ತಿ ನೋಡೋದು ಒಂದ್ಸಲಿ ಮಾತ್ರ ನೋಡಬಹುದು, ಮತ್ತೆ ಬ್ಯಾಕ್ ಬಂದ್ರೆ ಒಂದು ಫೋಟೋ ಇರೋದಿಲ್ಲ. ಇದ್ರಲ್ಲಿ ಹೊಸ ಅಪ್ಡೇಟ್ ಏನಂತ ನೋಡೋದಾದ್ರೆ, ಆ ಒಂದು ಫೋಟೋ ಓಪನ್ ಆಗುತ್ತಲ್ವಾ, ಅವಾಗ ಸ್ಕ್ರೀನ್ ಶಾಟ್ ತೆಗಿಯಕ್ಕೆ ಆಗಲ್ಲ. ಸೊ ಆ ತರ ಒಂದು ಅಪ್ಡೇಟ್ ಅನ್ನ ತರ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ನೋಡೋದಾದ್ರೆ, ನೀವು ಟೆಲಿಗ್ರಾಮ್ ಎಲ್ಲ ಯೂಸ್ ಮಾಡಿರ್ತೀರಲ್ವಾ, ಅದರಲ್ಲಿ ಪ್ರೈವೇಟ್ ಮೆಸೇಜಿಂಗ್ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಅದೇ ತರ ನಾವು ವಾಟ್ಸ್ಆಪ್ ನಲ್ಲೂ ಕೂಡ ಇನ್ಮೇಲೆ ಪ್ರೈವೇಟ್ ಮೆಸೇಜಿಂಗ್ ಅನ್ನ ಮಾಡ್ಕೊಬಹುದು, ಕನ್ವರ್ಸೇಷನ್ಸ್ ಅನ್ನ ಸೇಫ್ ಆಗಿ ಇಟ್ಕೊಬಹುದು, ಮೇ ಬಿ ಪ್ಯಾಟರ್ನ್ ಅಥವಾ ಪಾಸ್ವರ್ಡ್ ಎಲ್ಲ ಹಾಕಿ ಇಟ್ಕೊಬಹುದು ಅಂತ ಅನ್ಕೊಂತೀನಿ. ಸೊ ಈ ಒಂದು ಅಪ್ಡೇಟ್ ಬಂದ್ಮೇಲೆ ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ವೇಟ್ ಮಾಡಿ ನೋಡೋಣ, ಫ್ಯೂಚರ್ ನಲ್ಲಿ ಈ ಒಂದು ಅಪ್ಡೇಟ್ ಅನ್ನ ತರ್ತಾರೆ. ಇನ್ನು ವಾಟ್ಸ್ಆಪ್ ನಲ್ಲಿ ನೆಕ್ಸ್ಟ್ ಅಪ್ಡೇಟ್ ಏನಂತ ನೋಡೋದಾದ್ರೆ, ಈಗ ನಮಗೆ ಡಿಲೀಟ್ ಫಾರ್ ಎವ್ರಿ ಒನ್ ಆಪ್ಷನ್ ಅನ್ನು ಕೊಟ್ಟಿರ್ತಾರಲ್ವಾ, 1 hour ಅಥವಾ 1 day ಸಮಥಿಂಗ್ ಏನೋ ಕೊಟ್ಟಿರ್ತಾರಲ್ವಾ, ಅದನ್ನ ನಮಗೆ 60 ಗಂಟೆಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 60 ಗಂಟೆ ನೀವು ಡಿಲೀಟ್ ಫಾರ್ ಎವ್ರಿ ಒನ್ ಆಪ್ಷನ್ ಅನ್ನ ಯೂಸ್ ಮಾಡ್ಕೊಬಹುದು, ತಲೆನೇ ಕೆಡಿಸ್ಕೊಳಂಗಿಲ್ಲ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಂತ ನೋಡೋದಾದ್ರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಅನ್ನ ಹಾಕ್ತಾ ಇರ್ತಾರೆ, ಅದನ್ನ ನಾವು ನೋಡ್ಕೊಬಹುದು. ಆದ್ರೆ ಈಗ ಒಂದು ಸ್ಟೇಟಸ್ಗೆ ನಾವು ರಿಯಾಕ್ಷನ್ ಅನ್ನ ಕೊಡ್ಕೊಬಹುದು. ಈಗ ವಾಟ್ಸ್ಆಪ್ ನಲ್ಲಿ ನಾವು ಮೆಸೇಜ್ ರಿಯಾಕ್ಷನ್ಸ್ ಆಪ್ಷನ್ ಅನ್ನ ಯೂಸ್ ಮಾಡ್ತಿದೀವಲ್ವಾ, ಹೊಸ ಅಪ್ಡೇಟು. ಮತ್ತೆ ನಾವು ಅದರಲ್ಲಿ ಪ್ಲಸ್ ಬಟನ್ ಅನ್ನ ಆಡ್ ಮಾಡ್ಕೊಂಡು ಬೇರೆ ಎಮೋಜಿಸ್ ಗಳನ್ನು ಹಾಕೊಬಹುದು. ಅದು ಕೂಡ ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಈಗ ನಾವು ಸ್ಟೇಟಸ್ಗೂ ಕೂಡ ಒತ್ತಿಡ್ಕೊಂಡು ಅದನ್ನ ರಿಯಾಕ್ಷನ್ ಮಾಡ್ಕೊಬಹುದು. ಸೊ ಈ ಒಂದು ಅಪ್ಡೇಟ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ವಾಟ್ಸ್ಆಪ್ ನ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ನೋಡೋದಾದ್ರೆ, ನೀವು ವಾಟ್ಸ್ಆಪ್ ನ ಗ್ರೂಪ್ ಅಡ್ಮಿನ್ ಆಗಿದ್ರೆ ನಿಮ್ಮ ಗ್ರೂಪ್ಸ್ ನಲ್ಲಿ ಬೇಡದಿರುವ ಮೆಸೇಜಸ್ ಗಳನ್ನ ಕಳಿಸ್ತಿರ್ತಾರೆ, ಏನೇನೋ ಲಿಂಕ್ಸ್ ಅನ್ನ ಕಳಿಸ್ತಾ ಇರ್ತಾರೆ, ಸುಮ್ನೆ ತಲೆಬಿಸಿ ಅಲ್ವಾ. ಸೊ ಅಂತಹ ಮೆಸೇಜಸ್ ಗಳನ್ನ ನೀವೇ ಡಿಲೀಟ್ ಫಾರ್ ಎವ್ರಿ ಒನ್ ಕೊಡಬಹುದು. ಸೊ ಎಲ್ರಿಗೂ ಆ ಒಂದು ಮೆಸೇಜ್ ಡಿಲೀಟ್ ಆಗುತ್ತೆ. ಸೊ ಈ ಒಂದು ವಿಷಯ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಒಂದು ಅಪ್ಡೇಟ್ಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಬೀಟಾ ಯೂಸರ್ ಆಗಿರೋದ್ರಿಂದ ಈ ಒಂದು ಅಪ್ಡೇಟ್ ಬಂದಿತ್ತು, ಆಮೇಲೆ ಈ ಒಂದು ಅಪ್ಡೇಟ್ ಅನ್ನ ತೆಗೆದ್ಬಿಟ್ಟಿದ್ದಾರೆ. ಮೇ ಬಿ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಇನ್ ಫ್ಯೂಚರ್ ನಲ್ಲಿ ಎಲ್ರಿಗೂ ಈ ಒಂದು ಅಪ್ಡೇಟ್ ಬರುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಣ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಂತ ನೋಡೋದಾದ್ರೆ, ನೀವು ವಾಟ್ಸ್ಆಪ್ ಸೆಟ್ಟಿಂಗ್ ಹೋಗ್ಬಿಟ್ಟು ಅದರಲ್ಲಿ ಪ್ರೈವಸಿ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ನೀವು ಆನ್ಲೈನ್ ಸ್ಟೇಟಸ್ ಅನ್ನ, ಅಂದ್ರೆ ನೀವು ಆನ್ಲೈನ್ ಇದೀರಾ ಅಂತ ಯಾರಿಗೆಲ್ಲ ಕಾಣಿಸ್ಬೇಕು ಯಾರಿಗೆಲ್ಲ ಕಾಣಿಸ್ಬಾರ್ದು ಅಂತಾನು ಆಪ್ಷನ್ ಇರುತ್ತೆ. ಸೊ ಯಾರಿಗೆಲ್ಲ ಕಾಣಿಸ್ಬಾರ್ದು ಆ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರ ಕಾಂಟ್ಯಾಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಆನ್ಲೈನ್ ಇದೀರಾ ಅಂತ ನಿಮ್ಮ ಅಪ್ಪ ಅಮ್ಮಂಗೆ, ಗರ್ಲ್ ಫ್ರೆಂಡ್ಸ್ಗೆಲ್ಲ ಗೊತ್ತಾಗಲ್ಲ, ಅಥವಾ ಬಾಯ್ ಫ್ರೆಂಡ್ಸ್ಗೆಲ್ಲ ಗೊತ್ತಾಗಲ್ಲ. ಒಂದು ಆಪ್ಷನ್ ಕೂಡ ಕೆಲವೊಬ್ಬರಿಗೆ ತುಂಬಾನೇ ಯೂಸ್ ಆಗುತ್ತೆ. ನೀವು ಈ ಒಂದು ಆಪ್ಷನ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇಷ್ಟು ಅಪ್ಡೇಟ್ ಏನೆಲ್ಲ ಹೇಳದ್ನೋ ಅದರಲ್ಲಿ ಕೆಲವೊಂದು ಅಪ್ಡೇಟ್ ಆಲ್ರೆಡಿ ಬಂದಿದೆ, ಇನ್ನು ಕೆಲವೊಂದು ಮುಂದೆ ಫ್ಯೂಚರ್ ನಲ್ಲಿ ಬರುತ್ತೆ. ನಿಮಗೆ ಯಾವುದೇ ಒಂದು ವಾಟ್ಸ್ಆಪ್ ಅಪ್ಡೇಟ್ ಅತಿ ಶೀಘ್ರದಲ್ಲಿ ವಾಟ್ಸ್ಆಪ್ ಅಪ್ಡೇಟ್ ಬಿಟ್ಟಿದ್ದು ಬರಬೇಕು ಅಂದ್ರೆ ವಾಟ್ಸ್ಆಪ್ ನ ಬೀಟಾ ಟೆಸ್ಟರ್ ಗೆ ಜಾಯ್ನ್ ಆದ್ರೆ ನಿಮಗೆ ಎಲ್ಲ ಅಪ್ಡೇಟು ಬೇಗನೆ ಬರುತ್ತೆ. ಸೊ ವಾಟ್ಸ್ಆಪ್ ನ ಬೀಟಾ ಟೆಸ್ಟರ್ ಆಗೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಯೂಟ್ಯೂಬ್ ನಲ್ಲಿ ವಾಟ್ಸ್ಆಪ್ ಬೀಟಾ ಟೆಸ್ಟರ್ ಕನ್ನಡ ಅಂತ ಸರ್ಚ್ ಮಾಡಿ ನಿಮಗೆ ವಿಡಿಯೋಸ್ ಬರುತ್ತೆ, ಆರಾಮಾಗಿ ನೋಡ್ಕೊಬಹುದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.